ಪಯೋರಿಯಾ ಅಂದರೆ ಮೇನ್ಲಿ ಕಾಮನ್ ಆಗಿ ನಾವು ಏನು ಪೆರಿಯೋಡಾಂಟೈಟಿಸ್ ಅಂತ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ತೀವಿ, ವಸಡಿನ ಇನ್ಫೆಕ್ಷನ್ ಅನ್ನೋದೇ ಪಯೋರಿಯಾ. ಅದು ಹೇಗೆ ಹಲ್ಲಿಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದಕ್ಕಿಂತ ಮೊದಲು ನಾನು ಗಮ್ಸ್ ನಮ್ಗೆ ಅಥವಾ ವಸಡು ನಮ್ಗೆ ಯಾಕೆ ಇಂಪಾರ್ಟೆಂಟ್, ಯಾಕೆ ನಮ್ಗೆ ಮುಖ್ಯ ಅನ್ನೋದು ನಾನು ಹೇಳಕ್ ಇಷ್ಟಪಡ್ತೀನಿ. ವಸಡು ಈಗ ನಿಮ್ಗೆ ಈ ಮಾಡೆಲ್ ಕಾಣಿಸ್ತಾ ಇದೆ, ಇದು ವಸಡು, ಇದು ಹಲ್ಲು. ಓಕೆ, ಅಂಡ್ ಇದು ಮೂಳೆ, ಈ ಜಾಗ ಇರೋದು ಮೂಳೆ. ಓಕೆ, ನಾವು ಹೆಂಗೆ ಮನೆ ಕಟ್ಟುವಾಗ ನಮ್ಗೆ ಒಂದು ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್, ಅದೇ ತರ ನಮ್ಗೆ ಮೂಳೆ ಮತ್ತೆ ನಮ್ಮ ಬೋನ್, ನಮ್ಮ ವಸಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನಮ್ಮ ಮನೆ ಗಟ್ಟಿಯಾಗಿರ್ಬೇಕು ಅಥವಾ ಸ್ಥಿತದಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ನಮ್ ಹೆಂಗೆ ಫೌಂಡೇಶನ್ ಕರೆಕ್ಟ್ ಆಗಿರ್ಬೇಕು ಅಂತ ಹೆಂಗ್ ಹೇಳ್ತೀವಿ, ಅದೇ ತರ ನಮ್ಮ ವಸ್ತು ಅಷ್ಟೇ ಮುಖ್ಯ ನಮ್ಗೆ. ಸೊ ವಸಡು ಸರಿ ಇಲ್ಲ ಅಥವಾ ವಸಡು ಸರಿಯಾಗಿ ಕಾಪಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಹಲ್ಲಿಗೆ ಇದೇ ತರ ಎಫೆಕ್ಟ್ ಆಗುತ್ತೆ. ಹಲ್ಲು ಅಲ್ಲಾಡೋದು ಮತ್ತೆ ಹಲ್ಲು ಬೀಳೋದು, ಈ ತರ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಪಯೋರಿಯಾ ಕಾಸ್ ಬಂದು ಮೇನ್ ಕಾಸ್ ಬಂದು ಬಾಯಿಯ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ದೇ ಇರೋದು ಒಂದು. ಓಕೆ, ಇದರಿಂದ ಏನಾಗುತ್ತೆ, ಈಗ ನಾವು ಸರಿಯಾಗಿ ಬ್ರಷ್ ಮಾಡಿಲ್ಲ ಅಂತ ಹೇಳಿದ್ರೆ ಅಥವಾ ತಿಂದಾದ್ಮೇಲೆ ಬಾಯಿ ಮುಕ್ಕಳಿಸಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಗಮ್ ಲೈನ್ ಅಂತ ಹೇಳ್ತೀವಿ, ಈ ವಸ್ತಿನ ಲೈನ್, ಅಲ್ಲಿ ಊಟ ಹಿಂಗೆ ನಿಂತ್ಕೋತಾ ಹೋಗುತ್ತೆ. ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಗಟ್ಟಿ ಆಗುತ್ತೆ. ಕ್ಯಾಲ್ಕುಲಸ್ ಅಥವಾ ಟಾರ್ಟಾರ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಪಾಚಿ ಕಟ್ಟೋದು ಅಂತ ಹೇಳ್ತೀವಿ, ಅದು ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಈ ಗಮ್ಸ್ ಅಥವಾ ವಸಡೇನಿದೆ ಅದು ಊದ್ಕೊಳ್ಳೋದು, ಅಥವಾ ಅದರಿಂದ ಏನಾಗುತ್ತೆ, ಇದು ಸಾಗಿ ಅಂದ್ರೆ ಫರ್ಮ್ ಆಗಿರಲ್ಲ, ಇದೆಲ್ಲ ಲೂಸ್ ಲೂಸ್ ಆಗುತ್ತೆ. ಹಿಂಗ್ ಮುಟ್ಟಿದ್ರೆ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ನಾವು ತುಂಬಾ ಸತಿ ಟಿವಿಯಲ್ಲಿ ನೋಡಿರ್ತೀವಿ, ಆಪಲ್ ಕಚ್ತಾರೆ ರಕ್ತ ಬರ್ತಿದೆ, ಓ ವಸ್ತಿಂದ ರಕ್ತ ಅನ್ನೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿರ್ತೀವಿ. ಇದೆಲ್ಲ ಅದರಿಂದಾನೇ ಆಗೋದು. ಸರಿಯಾಗಿ ಬ್ರಷ್ ಮಾಡಿಲ್ಲ, ಸರಿಯಾಗಿ ಬಾಯಿ ಮುಕ್ಕಳಿಸಿಲ್ಲ. ಎಷ್ಟೊಂದ್ ಜನ ಬ್ರಷ್ ಮಾಡ್ತಾರೆ, ಬಟ್ ಬ್ರಷಿಂಗ್ ಟೆಕ್ನಿಕ್ ಸರಿ ಇರಲ್ಲ. ಸೊ ಬ್ರಷಿಂಗ್ ಕರೆಕ್ಟ್ ಟೆಕ್ನಿಕ್ ಇಂದ ಮಾಡೋದು, ಗಮ್ ಮಸಾಜ್ ಮಾಡೋದು, ಇದೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಒಂದೊಂದೇ ಶುರುವಾಗುತ್ತೆ ಪಯೋರಿಯಾ. ಮತ್ತೆ ಬ್ಯಾಡ್ ಬ್ರೆತ್, ಆಮೇಲೆ ರಕ್ತ ಬರೋದು, ಈ ತರದ್ದೆಲ್ಲ ಶುರುವಾಗುತ್ತೆ. ಪಯೋರಿಯಾ ಸಿಂಪ್ಟಮ್ಸ್ ಬಂದು ಫಸ್ಟ್ ನಿಮ್ಗೆ ಬ್ರಷ್ ಮಾಡುವಾಗ ಏನಾದ್ರೂ ಎಲ್ಲರೂ ರಕ್ತ ಬರ್ತಾ ಇದೆಯಾ, ಅದು ನಿಮ್ಗೆ ಇನಿಷಿಯಲ್ ಒಂದ್ ಸಿಂಪ್ಟಮ್. ಅದಾದ್ಮೇಲೆ ನಿಮ್ಗೆ ಬ್ಯಾಡ್ ಬ್ರೆತ್, ಒಂಥರ ಸ್ಮೆಲ್ ಬರುತ್ತೆ ಯಾವಾಗ್ಲೂ ಬಾಯಲ್ಲಿ. ಓಕೆ, ಅದಾದ್ಮೇಲೆ ಒಂಥರ ಮೆಟಲ್ ಟೇಸ್ಟ್ ಬರುತ್ತೆ ಬಾಯಲ್ಲಿ, ಹಿಂಗೆ ಒಂಥರ ಮೆಟಾಲಿಕ್ ಟೇಸ್ಟ್, ತಿನ್ನೋವಾಗ ಎಲ್ಲ ಒಂದು ಮೆಟಾಲಿಕ್ ಟೇಸ್ಟ್ ಬರುತ್ತೆ ಒಂದು. ಇನ್ನೊಂದು ಮತ್ತೆ ಇನ್ನೊಂದು ಬಂದು ಹಲ್ ಜುಮ್ ಜುಮ್ ಅನ್ನತ್ತೆ, ಯಾಕಂದ್ರೆ ಈ ವಸಡು ವೀಕ್ ಆದಾಗ ಇದು ಕೆಳಗಡೆ ಜಾರ್ತಾ ಹೋಗುತ್ತೆ. ಅವಾಗ ಈ ಬೇರ್ ಏನಿದೆ, ಬೇರ್ ಎಕ್ಸ್ಪೋಸ್ ಆಗುತ್ತೆ, ಆದ್ರಿಂದ ನಿಮ್ಗೆ ಜುಮ್ ಜುಮ್ ಅನ್ನೋದು, ಇದೆಲ್ಲ ಕೆಲವೊಂದು ನಿಮ್ಮ ಪಯೋರಿಯಾದ ಸಿಂಪ್ಟಮ್ಸ್. ಇನ್ ಜನರಲ್ ಹೇಳ್ಬೇಕು ಅಂದ್ರೆ ನಾವು ಎವ್ರಿ 6 months ಡೆಂಟಿಸ್ಟ್ ನ ವಿಸಿಟ್ ಮಾಡಕ್ ಹೇಳ್ತೀವಿ. ಬಟ್ ಈ ಕಂಡೀಷನ್ ನಿಮ್ಗೆ ಒಂದ್ಸತಿ ಎಲ್ಲಾದ್ರೂ ಬಾಯಲ್ಲಿ ರಕ್ತ ಬರ್ತಾ ಇದೆ ಅಂತ ಗೊತ್ತಾದ್ರೆ ತಕ್ಷಣ ವಿಸಿಟ್ ಮಾಡಕ್ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಅದನ್ನ ಕ್ಯೂರ್ ಮಾಡೋದು ಈಸಿ, ಈ ಕ್ಲೀನಿಂಗ್ ಮಾಡಿ ಅಥವಾ ಬೇರೆ ಮೆಥಡ್ಸ್ ಹೇಳ್ತಾರೆ ನಿಮ್ ಡಾಕ್ಟ್ರು, ಅದು ಮಾಡೋದ್ರಿಂದ ಏನಾಗುತ್ತೆ, ಈ ಕಂಡೀಷನ್ ಇನ್ನು ಮುಂದೆ ಹೋಗಲ್ಲ. ಸೊ ಒಂದ್ಸತಿ ನಿಮ್ಗೆ ಎಲ್ಲಾದ್ರೂ ಬಾಯಲ್ಲಿ ರಕ್ತ ಕಾಣ್ತಾ ಇದೆ ಅಥವಾ ಈಗ ಎಲ್ಲೋ ಈ ತರ ಪಾಚಿ ಕಟ್ಕೊಂಡಾಗ ನಿಮ್ಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅವಾಗ್ಲೇನೆ ಡೆಂಟಿಸ್ಟ್ ಹತ್ರ ವಿಸಿಟ್ ಮಾಡಿ, ಅವ್ರು ಅದಕ್ಕೆ ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು ಅವಾಗ್ಲೇ ಹೇಳ್ತಾರೆ. ಪಯೋರಿಯಾ ಟ್ರೀಟ್ಮೆಂಟ್ ಬಂದು ಫಸ್ಟ್ ಡೆಂಟಲ್ ಸ್ಕೇಲಿಂಗ್ ಮಾಡ್ತಾರೆ, ಓರಲ್ ಪ್ರೊಫೈಲ್ ಆಕ್ಸಿಸ್ ಅಂತ ನಮ್ ಟರ್ಮ್ ಅಲ್ಲಿ ಹೇಳ್ತೀವಿ. ಅದು ಮೇನ್ಲಿ ಸ್ಕೇಲಿಂಗ್ ಅಥವಾ ಕ್ಲೀನಿಂಗ್ ಅಂತ ಏನ್ ಮಾಡ್ತೀವಿ, ಅದು ಈ ಪಾಚಿ ಏನ್ ಕಟ್ಕೊಂಡಿರುತ್ತೆ ಅದನ್ನ ನಮ್ಮ ಅಲ್ಟ್ರಾಸಾನಿಕ್ ಕ್ಲೀನರ್ ಅಂತ ಒಂದು ಮಷಿನ್ ಇದೆ, ಅದರಲ್ಲಿ ಕ್ಲೀನ್ ಮಾಡ್ತೀವಿ. ಅದಾದ್ಮೇಲೆ ಅದಕ್ಕೆ ಮೇಂಟೆನೆನ್ಸ್ ಥೆರಪಿ ಅಂತ ಇರುತ್ತೆ, ಅಂದ್ರೆ ಗಮ್ ಮಸಾಜ್ ಹೇಳ್ತೀವಿ, ಮೌತ್ ವಾಶಸ್ ಹೇಳ್ತೀವಿ. ಆಮೇಲೆ ಮೇಂಟೆನೆನ್ಸ್ ಹೆಂಗೆ ಇಂಟರ್ ಡೆಂಟಲಿ ಕ್ಲೀನ್ ಮಾಡೋದು, ಅಂದ್ರೆ ಹಲ್ಗಳ ಮಧ್ಯಾಹ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು, ಬ್ರಷ್ ಹೇಗ್ ಮಾಡೋದು, ಅದೆಲ್ಲಾನು ನಿಮ್ಗೆ ನಿಮ್ ಡಾಕ್ಟರ್ ಹೇಳ್ತಾರೆ. ಇದೆಲ್ಲಾನು ಆಫ್ಟರ್ ಟೀತ್ ಕ್ಲೀನಿಂಗ್ ಹೇಳ್ತಾರೆ. ಇನ್ನೂ ನಿಮ್ಗೆ ಮೂಳೆ ಕರ್ಗಿದೆ, ಈಗ ಎಕ್ಸ್ರೇ ಮಾಡಿ ನೋಡಿದಾಗ ತುಂಬಾ ಮೂಳೆ ಎಲ್ಲ ಕರ್ಗಿದೆ ಅಂತ ಅನ್ಸಿದ್ರೆ ಅವಾಗ ಕೆಲಸತಿ ಫ್ಲಾಪ್ ಸರ್ಜರಿ ಅಂತ ಮಾಡ್ತೀವಿ. ಅಂದ್ರೆ ಈ ವಸಡನ್ನ ಹಿಂಗೆ ಓಪನ್ ಮಾಡಿ ತೆಗೆದ್ಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಮೆಡಿಸಿನ್ ಹಾಕಿ ವಾಪಸ್ ಕ್ಲೋಸ್ ಮಾಡುವಂತದ್ದು ಫ್ಲಾಪ್ ಸರ್ಜರಿ ಅಂತ ಇರುತ್ತೆ. ಇನ್ನು ಮೂಳೆ ವಾಪಸ್ ಹೊಸ ಮೂಳೆ ಅಥವಾ ಆರ್ಟಿಫಿಷಿಯಲ್ ಮೂಳೆ ಹಾಕುವಂಥದ್ದು ಬೋನ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಆ ತರದ್ದು ಒಂದು ಬೋನ್ ಗ್ರಾಫ್ಟಿಂಗ್ ಅನ್ನೋ ಒಂದು ಟ್ರೀಟ್ಮೆಂಟ್ ಆಪ್ಷನ್ ಕೂಡ ಇರುತ್ತೆ. ಸೊ ಇದೆಲ್ಲಾನು ನಿಮ್ಮ ಡಾಕ್ಟ್ರು ನಿಮ್ಮ ಎಕ್ಸ್ರೇ ಅಂಡ್ ನಿಮ್ಮ ಓರಲ್ ಕಂಡೀಷನ್ ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಯಾವ ಟ್ರೀಟ್ಮೆಂಟ್ ನಿಮ್ಗೆ ಸೂಕ್ತ ಅನ್ನೋದು.
ನಿಮ್ಮ ಬಾಯ ಸ್ವಚ್ಛತೆಯನ್ನು ನೀವು ನಿರ್ಲಕ್ಷಿಸಬಾರ್ದು. ಬ್ರಷಿಂಗ್ ಇರ್ಲಿ, ಮೌತ್ ವಾಷಿಂಗ್ ಇರ್ಲಿ, ಇಂಟರ್ಡೆಂಟ್ಲಿ ಫ್ಲಾಸ್ ಮಾಡೋದಿರ್ಲಿ, ಅದೆಲ್ಲಾನು ಕೂಡ ತುಂಬಾ 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 ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ ಹಲ್ಲಿಗೆ ಎಷ್ಟು ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ಅಷ್ಟೇ ಇಂಪಾರ್ಟೆನ್ಸ್ ನಿಮ್ಮ ವಸ್ತಿಗೆ ಕೊಡ್ಬೇಕು. ವಸಡು ಸರಿ ಇಲ್ಲ ಅಂತ ಹೇಳಿದ್ರೆ ಹಲ್ಲು ಉಳಿಯಲ್ಲ. ವಸಡಿಗೆ ಎಫೆಕ್ಟ್ ಆಯ್ತು ಅಂತ ಹೇಳಿದ್ರೆ ಇದೆಲ್ಲ ಒಂದ್ ಸೈಕಲ್ ತರ. ಈಗ ಇಲ್ಲಿ ಪಾಚಿ ಕಟ್ಕೊಳ್ಳುತ್ತೆ, ವಸ್ಟ್ ಎಫೆಕ್ಟ್ ಆಗುತ್ತೆ, ವಸ್ಟ್ ಎಲ್ಲ ಊದ್ಕೊಳ್ಳುತ್ತೆ, ವಸ್ತಿಂದ ರಕ್ತ ಬರುತ್ತೆ, ವಸ್ತಿಂದ ಇನ್ಫೆಕ್ಷನ್ ಏನಾಗುತ್ತೆ, ಈ ಮೂಳೆ ಇರೋ ಜಾಗಕ್ಕೆ ಹೋಗುತ್ತೆ. ಮೂಳೆ ಕರಗ್ತಾ ಹೋಯ್ತು ಅಂತ ಹೇಳಿದ್ರೆ ಈ ನಮ್ಮ ಹಲ್ಲಿಗೆ ಒಂದು ಸಪೋರ್ಟ್ ಏನ್ ಕೊಡುತ್ತಲ್ಲ ಮೂಳೆ, ಅದು ಹೋಗುತ್ತೆ. ಅದರಿಂದ ಹಲ್ಲು ಅಲ್ಲಾಡುತ್ತೆ. ಲಾಸ್ಟ್ ಎಂಡ್ ರಿಸಲ್ಟ್ ಬಂದು ಹಲ್ಲು ತೆಗಿಬೇಕಂತ ಬರುತ್ತೆ. ಸೊ ಇದೆಲ್ಲ ಪ್ರಿವೆಂಟ್ ಮಾಡ್ಬೇಕಂದ್ರೆ ಎಲ್ಲಾ ವೀಕ್ಷಕರಿಗೆ ಹೇಳೋದಿಷ್ಟೇ, ದಯವಿಟ್ಟು ಹಲ್ಲು ಸ್ವಚ್ಛತೆ ಅಥವಾ ಬಾಯಿ ಸ್ವಚ್ಛತೆಯ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಿ. 2 ಸತಿ ಬ್ರಷ್ ಮಾಡಿ, ಮೌತ್ ವಾಶ್ ಮಾಡಿ, ಅಂಡ್ ಎವ್ರಿ 6 months ನಿಮ್ಮ ಡೆಂಟಿಸ್ಟ್ ನ ಭೇಟಿ ಮಾಡಿ ಕ್ಲೀನಿಂಗ್ ಮಾಡಿಸ್ಕೊಳ್ಳಿ ಅಂತ.